ನಿಮಗೂ ಕೂಡ ವಿರಾಟ್ ಕೊಹ್ಲಿ ಅವರಂತೆ ಭಾರತಕ್ಕೆ ಗುಡ್ ಬೈ ಹೇಳಿಬಿಟ್ಟು ಬೇರೆ ಯಾವುದಾದ್ರೂ ಒಂದು ಒಳ್ಳೆ ದೇಶದಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಬೇಕು ಅಂತ ಅನ್ನಿಸ್ತಾ ಇದೆಯಾ? ಒಂದು ವೇಳೆ ನಿಮಗೆ ಅನಿಸಿದ್ರು ಕೂಡ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅವ್ರ ಹತ್ರ ದುಡ್ಡಿತ್ತು, ಅವ್ರು ಹೋದರು. ಆದರೆ ನಿಮ್ಮ ಹತ್ರ ದುಡ್ಡಿಲ್ಲಪ್ಪ ಅಂತಂದರೆ ನೀವೇನೂ ಮಾಡೋಕ್ಕೆ ಬರಲ್ಲ. ನಿಮಗೇನಾದರೂ ಭಾರತಕ್ಕೆ ಗುಡ್ ಬೈ ಹೇಳಿಬಿಟ್ಟು ಬೇರೆ ಯಾವುದಾದ್ರೂ ಒಂದು ಒಳ್ಳೆ ದೇಶದಲ್ಲಿ ಹೋಗಿ ಪರ್ಮನೆಂಟ್ ಸಿಟಿಜನ್ಶಿಪ್ಪನ್ನು ತೆಗೆದುಕೊಂಡು ಅಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇದೆಯಪ್ಪ ಅಂತಂದರೆ ಅದರಲ್ಲೇನು ತಪ್ಪಿಲ್ಲ. ನಿಮಗಷ್ಟೇ ಈ ರೀತಿ ಅನ್ನಿಸ್ತಾ ಇಲ್ಲ. ಭಾರತದಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೋ, ಬುದ್ಧಿವಂತರಿದ್ದಾರೋ, ಟ್ಯಾಕ್ಸ್ ಕಟ್ತಾ ಇದ್ದಾರೋ, ಏನಾದರೂ ಒಂದು ಒಳ್ಳೆಯದನ್ನು ಮಾಡಬೇಕು, ದೊಡ್ಡದನ್ನು ಅಚೀವ್ ಮಾಡಬೇಕು ಅಂತ ಅನ್ಕೊತಾ ಇದ್ದಾರೋ ಅವರಿಗೆಲ್ರಿಗೂ ಕೂಡ ಅದೇ ರೀತಿ ಅನ್ನಿಸ್ತಾ ಇದೆ. ಇದಕ್ಕೆ ಪ್ರೂಫ್ ಏನಪ್ಪ ಅಂತಂದರೆ ಕಳೆದ 5 ವರ್ಷಗಳಲ್ಲಿ ಭಾರತದ ಸುಮಾರು 25,000 ಮಿಲಿಯನಿಯರ್ಸ್ಗಳು ಭಾರತಕ್ಕೆ ಟಾಟಾ ಬೈ ಬೈ ಹೇಳಿಬಿಟ್ಟು ಬೇರೆ ದೇಶದ ಸಿಟಿಜನ್ಶಿಪ್ಪನ್ನು ತೆಗೆದುಕೊಂಡ್ಬಿಟ್ಟು ಬೇರೆ ಕಂಟ್ರಿಗಳಲ್ಲೇ ವಾಸ ಮಾಡ್ತಾ ಇದ್ದಾರೆ. ಇವರಲ್ಲಿ ಕೆಲವೊಂದಿಷ್ಟು ಜನ ಭಾರತದ ಸಹವಾಸವೇ ಸಾಕಪ್ಪ ಅಂಥೇಳಿ ಹೆಂಡತಿ, ಮಕ್ಕಳು, ಬಿಸ್ನೆಸ್ಸು, ಆಸ್ತಿ ಎಲ್ಲವನ್ನ ಕೂಡ ಕಿತ್ಕೊಂಡು ಅಲ್ಲೇ ಹೋಗಿ ಪರ್ಮನೆಂಟ್ ಆಗಿ ಶಿಫ್ಟ್ ಆಗಿಬಿಟ್ಟಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ವಿರಾಟ್ ಕೊಹ್ಲಿ ಅಂತವರು ಅಲ್ಲಿಯ ಸಿಟಿಜನ್ಶಿಪ್ಪನ್ನು ತೆಗೆದುಕೊಂಡ್ಬಿಟ್ಟು ಅಲ್ಲೇ ಮನೆ ಕಟ್ಟಿಬಿಟ್ಟು ಅಲ್ಲಿ ಒಂದು ರಿಜಿಸ್ಟರ್ಡ್ ಆಫೀಸ್ ಮಾಡಿ ಭಾರತದಲ್ಲೂ ಕೂಡ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದಾರೆ. 2 in 1 ಆಟ ಆಡ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಪರ್ಮನೆಂಟ್ ಆಗಿ ತೊಲಗಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಅತ್ತ ಹೋಗಿ 99% ಅದೇ ದೇಶದ ಸಿಟಿಜನ್ ಆಗಿಬಿಟ್ಟು ಭಾರತದಲ್ಲಿ ಬಿಸ್ನೆಸ್ ಮಾಡಿ ಇಲ್ಲಿಯ ದುಡ್ಡನ್ನು ದೋಚ್ತಾ ಇದ್ದಾರೆ. ಇನ್ನು ಸುಮಾರು ಒಂದು 7 ಲಕ್ಷ ಭಾರತೀಯ ನಾಗರಿಕರು ಭಾರತಕ್ಕೆ ಗುಡ್ ಬೈಯನ್ನು ಹೇಳಿಬಿಟ್ಟು ಬೇರೆ ದೇಶಕ್ಕೆ ಶಿಫ್ಟ್ ಆಗಿದ್ದಾರೆ. ಇದರಲ್ಲಿ ಕೆಲವೊಂದಿಷ್ಟು ಜನ ಎಜುಕೇಷನ್ಗಂತೇಳಿ ಬೇರೆ ದೇಶಗಳಿಗೆ ಹೋಗ್ಬಿಟ್ಟು ಅಲ್ಲೇ ಜಾಬ್ ಹಿಡಿದು ಅಲ್ಲೇ ಹುಡುಗಿ ನೋಡಿ ಅಲ್ಲೇ ಮದುವೆ ಮಾಡಿ ಅಲ್ಲೇ ಮಕ್ಕಳು ಮಾಡ್ಕೊಂಡು ಅಲ್ಲೇ ಆರಾಮಾಗಿದ್ದಾರೆ. ಇನ್ನು ಕೆಲವೊಂದಿಷ್ಟು ಜನ ಜಾಬಿಗಂತೇಳಿ ಹೊರದೇಶಗಳಿಗೆ ಹೋದವರು ಅವರು ಕೂಡ ಅಲ್ಲೇ ಮದುವೆ ಮಾಡಿಕೊಂಡು ಮನೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಅಲ್ಲೇ ಆರಾಮಾಗಿದ್ದಾರೆ. ನನ್ನ ಫ್ರೆಂಡ್ ಸರ್ಕಲ್ನಲ್ಲೇ ಸುಮಾರು ಒಂದು 200-300ಕ್ಕಿಂತಲೂ ಜಾಸ್ತಿ ಜನ ಹೊರದೇಶಗಳಲ್ಲಿ ಸೆಟ್ಲ್ ಆಗಿದ್ದಾರೆ. ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ ಅವರು. ಸೊ ಅವರಿಗೆ ನಾನು ಕೇಳಿದಾಗ ಅವ್ರೇನಂತಾರಪ್ಪ ಅಂತಂದರೆ, ಯಾಕೆ ನರಕಕ್ಕೆ ಬರಬೇಕು, ಭಾರತ ಬೇಡ ಅಂತಾನೆ ನಾವಿಲ್ಲಿ ಆರಾಮಾಗಿ ಬಂದಿದ್ದೀವಿ, ಹೆಂಗೋ ಜೀವನ ಮಾಡ್ತಾ ಇದ್ದೀವಿ, ಆರಾಮಾಗಿದ್ದೀವಿ, ಕಂಫರ್ಟೇಬಲ್ ಆಗಿದ್ದೀವಿ, ಯಾವುದರ ಚಿಂತೆ ಇಲ್ಲ, ಸ್ವರ್ಗದಲ್ಲಿದ್ದೀವಿ, ಮತ್ತೆ ಯಾಕೆ ಭಾರತಕ್ಕೆ ಬರಬೇಕು ಅಂತೇಳಿ ನನ್ನನ್ನೇ ಕಿಂಡಲ್ ಮಾಡ್ತಾರೆ. ಈ ಎಷ್ಟು ಜನ ಭಾರತವನ್ನು ಬಿಟ್ಟು ಹೋಗಿದಾರಲ್ಲ ವಿರಾಟ್ ಕೊಹ್ಲಿ ಥರ. ಬರೀ ವಿರಾಟ್ ಕೊಹ್ಲಿ ಅಷ್ಟೇ ಅಲ್ಲ, ಈ ಅಕ್ಷಯ್ ಕುಮಾರ್ ಅನ್ನೋ ಆ್ಯಕ್ಟರ್ನ ಹೆಸರನ್ನ ಕೇಳಿರ್ಬೋದು. ಅವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ. ಕೆನಡಾದ ಸಿಟಿಜನ್ಶಿಪ್ಪನ್ನು ತೆಗೆದುಕೊಳ್ಳೋದು, ಅಲ್ಲೇ ಇರೋದು, ಇಲ್ಲಿ ಭಾರತದಲ್ಲಿ ಬರೀ ಕೆಲಸಕ್ಕಷ್ಟೇ ಬರೋದು, 99% ಅಲ್ಲೇ ಇರೋದು, 1% ಬರೀ ದುಡ್ಡಿಗಾಗಿ ಅಲ್ಪ ಸ್ವಲ್ಪ ಬಿಸ್ನೆಸ್ ಡೀಲ್ಗಳಿಗಾಗಿ ಕೆಲಸಗಳಿಗಾಗಿ ಭಾರತಕ್ಕೆ ಬರೋದು. ಇನ್ನು ಭಾರತದಲ್ಲಿ ಎಷ್ಟು ಜನ ಬಿಲಿಯನಿಯರ್ ಬಿಸ್ನೆಸ್ ಮ್ಯಾನ್ಗಳಿದಾರೋ ಅವರೆಲ್ಲರೂ ಕೂಡ ಅದೇ ರೀತಿ ಮಾಡ್ತಾ ಇದ್ದಾರೆ. ಅವರು 10 ವರ್ಷದ ಹಿಂದೆನೇ ಮಾಡಿದ್ದಾರೆ. ಅಂದರೆ ಅವರ ಹೆಂಡತಿ ಮಕ್ಕಳಿಗಾಗಿ ಅಲ್ಲೇ ಫಾರ್ಮ್ ಹೌಸನ್ನು ತೆಗೆದುಕೊಳ್ಳೋದು, ಮನೆ ಕಟ್ಟೋದು, ಲಕ್ಸುರಿ ಬಂಗ್ಲೋಗಳನ್ನು ಖರೀದಿ ಮಾಡೋದು, ಅಲ್ಲಿಯ ಸಿಟಿಜನ್ಶಿಪ್ಪನ್ನು ತೆಗೆದುಕೊಳ್ಳೋದು ಮಾಡಿದ್ದಾರೆ. ಇನ್ನು ಅವ್ರಿಗೇನು ಮಕ್ಕಳು ಮೊಮ್ಮಕ್ಕಳು ಹುಟ್ಟುತ್ತಾ ಇದೆಯಲ್ಲ, ಹುಟ್ಟುತ್ತಾ ಇದ್ದಂತೆಯೂ ಬೇರೆ ದೇಶದ ಸಿಟಿಜನ್ಗಳಾಗಿ ಹುಟ್ಟುತ್ತಾ ಇವೆ, ಭಾರತೀಯರಾಗಿ ಹುಟ್ಟುತ್ತಾ ಇಲ್ಲ. ನೀವು ಕೇಳ್ಬೋದು, ಭಾರತ ಅಂತೂ ಈಗ ವಿಶ್ವಗುರು ಆಗಿಬಿಟ್ಟಿದೆ, ಫೇಕುನ ಅಚ್ಚೆ ದಿನಗಳು ಬಂದಿವೆ, ಪಪ್ಪುನ ಇಷ್ಟೆಲ್ಲ ಬಿಟ್ಟಿ ಭಾಗ್ಯಗಳು ಬಂದಿವೆ, ಆದರೂ ಕೂಡ ಜನ ಯಾಕೆ ಭಾರತಕ್ಕೆ ಬೈ ಬೈ ಹೇಳಿ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ? ಯಾಕೆ ಇಷ್ಟೊಂದು ಜನ ಭಾರತವನ್ನು ಬಿಟ್ಟು ಹೋಗ್ತಾ ಇದ್ದಾರಪ್ಪ ಅಂತಂದರೆ, ಬೆಟರ್ ಕರಿಯರ್ ಅಪರ್ಚುನಿಟಿಗಳಿಗಾಗಿ, ಕ್ವಾಲಿಟಿ ಎಜುಕೇಷನ್ಗಾಗಿ, ಅವರ ಮಕ್ಕಳ ಫ್ಯೂಚರ್ಗಾಗಿ, ಇಂಪ್ರೂವ್ಡ್ ಕ್ವಾಲಿಟಿ ಲೈಫ್ಗಾಗಿ, ಪರ್ಸ್ನಲ್ ಸೇಫ್ಟಿಗಾಗಿ, ಫ್ಯಾಮಿಲಿಯ ಸೇಫ್ಟಿಗಾಗಿ, ಮತ್ತು ಅವರ ವೆಲ್ತ್ನ ಸೇಫ್ಟಿಗಾಗಿ, ಮತ್ತು ವೀಸಾ ಮತ್ತು ಸಿಟಿಜನ್ಶಿಪ್ ಪ್ಲ್ಯಾನಿಂಗಾಗಿ ಇಷ್ಟೆಲ್ಲ ಜನ ಭಾರತಕ್ಕೆ ಬೈ ಬೈ ಹೇಳಿ ಬೇರೆ ದೇಶಗಳಿಗೆ ಶಿಫ್ಟ್ ಆಗಿದ್ದಾರೆ. ಇನ್ನು ನೀವು ಯೂಟ್ಯೂಬ್ನಲ್ಲಿ ಎಷ್ಟು ಜನ ಪ್ರೊಪಗಂಡ ಯೂಟ್ಯೂಬರ್ಗಳನ್ನು ನೋಡ್ತಿರಲ್ಲ, ಧ್ರುವ ರಾಠಿ ಅಂತವರು, ಮತ್ತು ಎಷ್ಟು ಜನ ನೀವು ಟ್ರಾವೆಲ್ ಲಾಗ್ಸ್ಗಳನ್ನು ಮಾಡುವ ಯೂಟ್ಯೂಬರ್ಗಳನ್ನು ಯೂಟ್ಯೂಬ್ನಲ್ಲಿ ನೋಡ್ತಿರೋ, ಅವರು ಯಾಕೆ ಇಷ್ಟೊಂದು ಎಲ್ಲ ದೇಶಗಳನ್ನ ಸುತ್ತಾ ಇದ್ದಾರಪ್ಪ ಅಂತಂದರೆ ಅವರು ಭಾರತೀಯರಲ್ಲ. ಅವ್ರಿಗೆ ಕನ್ನಡ ಬರುತ್ತೆ, ಹಿಂದಿ ಬರುತ್ತೆ, ಮರಾಠಿ ಬರುತ್ತೆ, ಎಲ್ಲ ಬರುತ್ತೆ, ಇಲ್ಲಿಯ ಭಾಷೆಗಳಲ್ಲೇ ಲಾಗ್ಸ್ಗಳನ್ನು ಮಾಡ್ತಾರೆ, ಟ್ರಾವೆಲ್ ವಿಡಿಯೋಗಳನ್ನು ಮಾಡ್ತಾರೆ. ಆದರೆ ಅವರು ಜಾಬಿಗಾಗಿ, ಎಜುಕೇಷನ್ಗಾಗಿ ಅಲ್ಲಿ ಹೋದಾಗ ಅಲ್ಲಿಯ ಹುಡುಗಿಯನ್ನೇ ಮದುವೆ ಮಾಡ್ಕೊಂಡ್ಬಿಟ್ಟು ಆ ದೇಶದ ಸಿಟಿಜನ್ಶಿಪ್ಪನ್ನು ತೆಗೆದುಕೊಂಡಿದ್ದಾರೆ. ಹೀಗಾಗಿ ಅವರು ಫಟಾಫಟ್ ಅಂತೇಳಿ ಎಲ್ಲ ದೇಶಗಳಿಗೆ ಸುತ್ತಾ ಇದ್ದಾರೆ. ನೀವೇನಾದರೂ ಈಗ ಸೀದಾ ಅಮೆರಿಕಕ್ಕೆ ಹೋಗ್ತೀನಿ ಅಂತಂದರೆ ನಿಮಗೆ ವೀಸಾನೇ ಕೊಡಲ್ಲ. ನೀವು ಮೊದಲು ಬಾಂಗ್ಲಾದೇಶ, ನೇಪಾಳ, ಭೂತಾನ, ಶ್ರೀಲಂಕಾ, ಥೈಲ್ಯಾಂಡ್ ಅಂತ ಬಿಕಾರಿ ದೇಶಗಳಿಗೆ ಟ್ರಾವೆಲ್ ಮಾಡಬೇಕಾಗತ್ತೆ. ಆವಾಗ ತಪ್ಪಿ ಯಾವುದಾದ್ರೂ ಒಂದು ದೊಡ್ಡ ದೇಶ ನಿಮ್ಮ ಮೇಲೆ ಕರುಣೆ ತೋರಿಸಿ ನಿಮಗೆ ವೀಸಾ ಕೊಡುತ್ತೆ, ಆವಾಗ ನೀವು ಸುತ್ತಬಹುದು. ಸೊ ಹೀಗಾಗಿನೇ ಅವರು ವೀಸಾ ಮತ್ತು ಸಿಟಿಜನ್ಶಿಪ್ ಪ್ಲಾನಿಂಗ್ ಆಗಿಯೂ ಕೂಡ ಹೊರದೇಶಕ್ಕೆ ಹೋಗಿದ್ದಾರೆ. ನನ್ನ ಫ್ರೆಂಡ್ ಸರ್ಕಲ್ಗಳಲ್ಲಿ ಎಷ್ಟು ಜನ ಹೊರದೇಶಗಳಿಗೆ ಹೋಗಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿದ್ದಾರೋ ಅವರೊಂದಿಗೆ ನಾನು ಎನಿ ಟೈಮ್ ಡಿಸ್ಕಸ್ ಮಾಡ್ತಾ ಇರ್ತೀನಿ, ಯಾಕೆ ನಿಮಗೆ ಭಾರತವನ್ನು ಬಿಟ್ಟು ಹೋಗಬೇಕು ಅಂತ ಅನಿಸಿತ್ತು ಅಂತ ಹೇಳಿ. ಸೊ ಅವಾಗ ಅವರು ಹೇಳಿರುವ ಕಾರಣಗಳನ್ನೇ ನಾನು
ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರುವೆ. ರೀಸನ್ ನಂಬರ್ 1, ಡರ್ಟಿ ಪೊಲಿಟಿಕ್ಸ್. ನಿಮಗಂತೂ ಗೊತ್ತೇ ಇದೆ ಭಾರತದ ಪೊಲಿಟಿಕ್ಸ್ ಯಾವ ರೀತಿ ಕೆಟ್ಟು ಕೆರ ಹಿಡಿದು ಹೋಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು. ಸೊ ಭಾರತದಲ್ಲಿ ಟ್ಯಾಕ್ಸ್ ತುಂಬೋರಿಗೆ, ಒಳ್ಳೆಯವರಿಗೆ, ದುಡಿಯೋರಿಗೆ ವ್ಯಾಲ್ಯೂನೇ ಇಲ್ಲ, ರೆಸ್ಪೆಕ್ಟೇ ಇಲ್ಲ. ಭಾರತದ ರಾಜಕಾರಣಿಗಳು ಯಾವುದಕ್ಕೆ ಮಹತ್ವ ಕೊಡ್ತಾರಪ್ಪ ಅಂತಂದ್ರೆ, ದುಡಿಯದೆ ದಂಡ ಪಿಂಡಗಳ ಥರ ಇರ್ತಾರಲ್ಲ ಅವರಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡೋದಕ್ಕೆ ಮೇನ್ ಫೋಕಸ್ ಮಾಡ್ತಾರೆ. ಫ್ರೀ ಬಿ ಕಲ್ಚರನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲ ಪಾರ್ಟಿಯವರು ಕೂಡ ಎಲ್ಲ ರಾಜ್ಯಗಳಲ್ಲಿ ಫ್ರೀ ಬಿಗಳನ್ನು ಕೊಡ್ತಾ ಇದ್ದಾರೆ, ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಮ್ಯಾಕ್ಸಿಮಮ್ ಜನರನ್ನ ಇವರು ಬಡವರಾಗಿಡ್ತಾ ಇದ್ದಾರೆ. ಇಲ್ಲಿ ಭಾರತದಲ್ಲಿ ಅಚ್ಚೇ ದಿನ ಯಾರಿಗೆ ಬಂದಿದೆಯಪ್ಪ ಅಂತಂದ್ರೆ, ಮೋದಿಜಿ ಅವರ ಟಾಪ್ 100 ಶ್ರೀಮಂತ ಬಿಸ್ನೆಸ್ ಮ್ಯಾನ್ಗಳು ಏನಿದಾರೋ, ಪಪ್ಪುವಿನ ಟಾಪ್ 100 ಫೇಮಸ್ ಬಿಸ್ನೆಸ್ ಮ್ಯಾನ್ಗಳು ಏನಿದಾರೋ ಅವ್ರಿಗೆ ಮಾತ್ರ ಲಾಭ ಆಗ್ತಾ ಇದೆ. ದುಡಿಯೋರಿಗೆ, ಮಿಡಲ್ ಕ್ಲಾಸಿನವರಿಗೆ ಏನೂ ಲಾಭ ಆಗ್ತಾ ಇಲ್ಲ. ಅಚ್ಚೇ ದಿನ ಭ್ರಷ್ಟ ದುಷ್ಟ ರೆಪಿಸ್ಟರಿಗೆ ಬಂದಿದೆ, ಬುರೇ ದಿನ ಭಾರತದ ನಾಗರಿಕರಿಗೆ ಬಂದಿದೆ. ಸೊ ಹೀಗಾಗಿ ಇವ್ರು ಏನು ಮಾಡ್ತಾ ಇದ್ದಾರೆ, ದುಡಿಯೋರಿಗೆ ವ್ಯಾಲ್ಯೂ ಕೊಡಲ್ಲ, ಟ್ಯಾಕ್ಸ್ ತಂಬೋರಿಗೆ ರೆಸ್ಪೆಕ್ಟ್ ಕೊಡಲ್ಲ, ಬರೀ ದಂಡ ಪಿಂಡಗಳಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ತಿರುಗ್ತಾ ಇದ್ದಾರೆ. ಎಲ್ಲ ರಾಜ್ಯಗಳ ಕತೆ ಅದೇ ಆಗಿದೆ. ಎಲ್ಲ ಪಕ್ಷಗಳು, ಎಲ್ಲ ರಾಜಕಾರಣಿಗಳು ಅದನ್ನೇ ಮಾಡ್ತಾ ಇದ್ದಾರೆ. ಇನ್ನು ಭಾರತದಲ್ಲಂತೂ ಸಿಕ್ಕಾಪಟ್ಟೆ ಜಾತೀಯತೆ ಇದೆ. ದೇಶದ ಹೊರಗಿರುವ ಟೆರ್ರಿಸ್ಟ್ಗಳು ನಿಮ್ಮ ಧರ್ಮ ಯಾವುದು ಅಂತ ಕೇಳ್ತಾರೆ. ಇನ್ನು ಭಾರತದಲ್ಲಿರುವ ಟೆರ್ರಿಸ್ಟ್ಗಳು ನಿನ್ನ ಜಾತಿ ಯಾವುದು, ನಿನ್ನ ಜಾತಿ ಯಾವುದು, ನಮ್ಮ ಜಾತಿಯವನಿದ್ರೆ ಬಾ, ನಮ್ಮ ಜಾತಿಯವನಿದ್ರೆ ಮಾತ್ರ ಇನ್ವೆಸ್ಟ್ ಮಾಡ್ತೀನಿ, ನಮ್ಮ ಜಾತಿಯವನಿದ್ರೆ ಮಾತ್ರ ಹೆಲ್ಪ್ ಮಾಡ್ತೀನಿ, ನಮ್ಮ ಜಾತಿಯವನಿದ್ರೆ ಮಾತ್ರ ಮದುವೆ ಆಗ್ತೀನಿ. ಇಂಥದ್ದೊಂದು ಹೊಲಸು ಗಟರ್ ಇದೆ, ಜಾತೀಯತೆಯ ಗಟರ್ ಇದೆ. ಅದರ ಜೊತೆಗೆ ಧರ್ಮಗಳ ಮತ್ತೊಂದು ಗಟರ್ ಇದೆ, ಹೊಲಸು ಗಟರ್ ಇದೆ ಎಲ್ಲ ಧರ್ಮಗಳದ್ದು. ಮತ್ತೆ ಈ ಜಾತಿ ಧರ್ಮಗಳಿಗಾಗಿ ಎನಿ ಟೈಮ್ ಭಾರತದಲ್ಲಿ ದಂಗೆಗಳಾಗ್ತವೆ, ಅಮಾಯಕರ ಪ್ರಾಣಗಳು ಹೋಗ್ತವೆ, ಅಮಾಯಕ ಜನರ ಆಸ್ತಿ ಪಾಸ್ತಿಗಳಿಗೆ ನಷ್ಟ ಆಗತ್ತೆ. ಇದಕ್ಕೆ ಸೇಫ್ಟಿ ಇಲ್ಲ. ಹೀಗಾಗಿ ಜನ ಇಲ್ಲಿರೋಕೆ ಹೆದರ್ತಾ ಇದ್ದಾರೆ. ಇನ್ನು ಯಾರು ಭಿಕಾರಿಗಳಿದಾರಲ್ಲ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಕಳ್ಕೊಳ್ಳೋಕೇನೂ ಇಲ್ಲ. ಇನ್ನು ಯಾರು ಚೆನ್ನಾಗಿ ದುಡ್ದಿದ್ದಾರೆ, ತಮ್ಮ ಲೈಫಲ್ಲಿ ಚೆನ್ನಾಗಿ ಸೆಟ್ಲ್ ಆಗಿದ್ದಾರೆ, ಕೋಟ್ಯಾಂತರ ಹಣವನ್ನು ಗಳಿಸ್ಬಿಟ್ಟು ಬಿಲಿಯನಿಯರ್ ಆಗಿದಾರಲ್ಲ, ಅವ್ರ ಹತ್ರ ಕಳ್ಕೊಳ್ಳೋಕೆಲ್ಲವೂ ಇದೆ. ಹೆಂಡತಿ ಮಕ್ಕಳಿದ್ದಾರೆ, ಕೋಟ್ಯಾಂತರ ಆಸ್ತಿ ಪಾಸ್ತಿ ಇದೆ, ಒಳ್ಳೊಳ್ಳೆ ಕಾರ್ಗಳಿವೆ, ಪ್ರಾಪರ್ಟಿಗಳಿವೆ, ಬಿಸ್ನೆಸಸ್ಗಳಿವೆ. ಅವು ಎನಿ ಟೈಮ್ ಅವರು ಲಾಸನ್ನು ಅನುಭವಿಸ್ಬೋದು. ಈ ಭಯದಿಂದಲೇ ಅವ್ರು ಬಿಟ್ಟು ಹೋಗ್ತಾರೆ. ಯಾಕಪ್ಪ ಅಂತಂದರೆ ಭಾರತದಲ್ಲಿ ಅವರಿಗೆ ಸೇಫ್ಟಿ ಇಲ್ಲ. ಅಪ್ಪಿತಪ್ಪಿ ಅವರೊಂದಿಗೆ ಏನಾದರೂ ಆಯ್ತಪ್ಪ ಅಂತಂದರೆ, ಅವರ ಹೆಂಡತಿ ಮಕ್ಕಳೊಂದಿಗೆ ಏನಾದರೂ ಆಯ್ತಪ್ಪ ಅಂತಂದರೆ ಭಾರತದಲ್ಲಿ ಜಸ್ಟಿಸ್ ಸಿಗಲ್ಲ. ಈಗ ಯಾವುದಾದ್ರೂ ಒಂದು ಹುಡುಗಿಯ ರೇಪ್ ಆಯಿತು, ನಿಮ್ಮ ಮಕ್ಕಳ ಮರ್ಡರ್ ಆಯ್ತು ಅಂತಂದರೆ ಭಾರತದಲ್ಲಿ ಜಸ್ಟಿಸ್ ಸಿಗಲ್ಲ. ಯಾಕಪ್ಪ ಅಂತಂದರೆ ಭಾರತದಲ್ಲಿ ಭ್ರಷ್ಟ ದುಷ್ಟ ರೇಪಿಸ್ಟರಿಗೇನೆ ಸ್ವಾತಂತ್ರ್ಯ ಸಿಕ್ಕಾಗಿನಿಂದಲೂ ಕೂಡ ಅಚ್ಚೇ ದಿನಗಳಿವೆ. ಈಗ ಫೇಕು ಬಂದಾಗಿನಿಂದ ಆ ಅಚ್ಚೇ ದಿನಗಳು ಲಕ್ಷಪಟ್ಟು ಜಾಸ್ತಿ ಆಗಿಬಿಟ್ಟಿವೆ. ಸೊ ಹೀಗಾಗಿ ಅವ್ರ ಹತ್ರ ಕಳ್ಕೊಳ್ಳೋಕ್ಕಿರೋ ಜನ ಇಲ್ಲಿರೋಕೆ ಹೆದರ್ತಾ ಇದ್ದಾರೆ. ಭಾರತದ ಒಳಗಡೆ ಟೆರರಿಸಮ್ ಇದೆಯಲ್ಲ, ಇದು ತುಂಬಾನೇ ಜಾಸ್ತಿ ಇದೆ. ಜಾತಿ, ಧರ್ಮ, ಭಾಷೆ ಹೆಸರಲ್ಲಿ ಭಾರತದ ಗಲ್ಲಿಗಳಲ್ಲಿ ಟೆರರಿಸಮ್ ಇದೆ. ಭಾರತ ಒಂದು ಒಕ್ಕೂಟ ರಾಷ್ಟ್ರವಾಗಿದೆ, ರಾಜ್ಯ ಮತ್ತೆ ಕೇಂದ್ರ ಒಕ್ಕೂಟದ್ದು. ಆದ್ರೆ ಇಲ್ಲೇನಾಗಿದೆ, ಭಾಷಾವಾರು ಪ್ರಾಂತ ವಿಂಗಡಣೆ, ಜಾತಿವಾರು ಮೀಸಲಾತಿ, ಜಾತಿ ಧರ್ಮದ ಆಧಾರದ ಮೇಲೆ ಸವಲತ್ತುಗಳು, ಈ ರೀತಿ ನಮ್ಮ ಜನ ಏನಾಗಿದ್ದಾರೆ, ಡಿವೈಡ್ ಆಗಿಬಿಟ್ಟಿದ್ದಾರೆ ಜಾತಿ ಧರ್ಮ ಭಾಷೆಗಳ ಹೆಸರಲ್ಲಿ. ಸೊ ನೀವು ಪ್ರತಿ 50 ಕಿಲೋಮೀಟರ್ ದಾಟಿ ಹೋಗ್ತೀನಿ ಅಂತಂದ್ರೂ ಕೂಡ ನಿಮಗೆ ಡಿಸ್ಕ್ರಿಮಿನೇಷನ್ ಅನ್ನ ಫೇಸ್ ಮಾಡ್ಬೇಕಾಗತ್ತೆ. ನಿಂದ್ಯಾವ ಜಾತಿ, ನಿಂದ್ಯಾವ ಧರ್ಮ, ನಿಂದ್ಯಾವ್ದು ಭಾಷೆ. ಸೊ ಇದರಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಬುದ್ಧಿವಂತರಿಗೆ, ವಿದ್ಯಾವಂತರಿಗೆ, ದುಡ್ಡಿರೋರಿಗೆ, ಒಳ್ಳೆಯವರಿಗೇನೆ ನಷ್ಟ ಆಗತ್ತೆ. ದಂಡ ಪಿಂಡಗಳಿಗೆ ಇದೇನು ಗೊತ್ತೇ ಆಗಲ್ಲ. ಈ ಕೊಚ್ಚೆಯಲ್ಲಿನೇ ಅವರಿಗೆ ಮಜಾ ಸಿಗ್ತಾ ಇದೆ. ಸೊ ಜನರಿಗೆ ಇಂಥ ಕೊಚ್ಚೆಯಲ್ಲಿ ಮಜಾ ಸಿಗ್ತಾ ಇದೆ. ಎಲ್ಲ ರಾಜಕೀಯ ಪಕ್ಷಗಳು ಅದಕ್ಕಾಗಿನೇ ಈ ಹಂದಿಗಳಿಗೆ, ಕೊಚ್ಚೆಯಲ್ಲಿ ಬಿದ್ದಿರುವ ಹಂದಿಗಳಿಗೆ ಅಂದರೆ ಅಂಧಭಕ್ತರಿಗೆ, ಗುಲಾಮರಿಗೆ ಮಜಾವನ್ನ ಕೊಡುವುದಕ್ಕಾಗಿ ಡರ್ಟಿ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಈ ಡರ್ಟಿ ಪಾಲಿಟಿಕ್ಸ್ ಅಂತೂ ಬದಲಾಗಲ್ಲ ಅನ್ನೋದು ಗೊತ್ತಿದೆ. ಅದಕ್ಕಾಗಿ ಅವರೇ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಒಳ್ಳೆ ಜನ. ರೀಸನ್ ನಂಬರ್ 2, ಟ್ಯಾಕ್ಸ್ ಟೆರರಿಸಮ್. ಭಾರತದ ಟ್ಯಾಕ್ಸ್ ಇದೆಯಲ್ಲ ತುಂಬಾನೇ ಹಾಯ್ ಆಗಿಬಿಟ್ಟಿದೆ. ಜಗತ್ತಿನ ಅತ್ಯಂತ ಡೆವಲಪ್ಡ್ ಕಂಟ್ರಿಗಳಿಗೂ ಕಂಪೇರ್ ಮಾಡಿದ್ರು ಕೂಡ ಭಾರತದಲ್ಲಿ ಹೆವಿ ಟ್ಯಾಕ್ಸ್ ಇದೆ. ಟ್ಯಾಕ್ಸ್ ಕಟ್ಟಕ್ಕೇನು ಪ್ರಾಬ್ಲಮ್ ಇಲ್ಲ, ಆದರೆ ಟ್ಯಾಕ್ಸ್ ಕಟ್ಟಿದಂಗೆ ಇಲ್ಲಿ ಸವಲತ್ತುಗಳು ಸಿಗಲ್ಲ. ಸೊ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ಟಬೇಕು, ಸಿಕ್ಕಾಪಟ್ಟೆ ಕರಪ್ಷನ್ ಇದೆ, ಎಲ್ಲದಕ್ಕೂ ದುಡ್ಡು ಸುರಿಬೇಕು. ಅದು ಇಷ್ಟೆಲ್ಲ ಮಾಡಿದ್ರು ಕೂಡ ವಾಪಸ್ ಏನು ಸಿಗ್ತಾ ಇದೆ, ಬದನೆಕಾಯಿನೂ ಸಿಗ್ತಾ ಇಲ್ಲ. ಹೀಗಾಗಿ ಜನ ಟ್ಯಾಕ್ಸ್ ಟೆರರಿಸಮ್ಗೆ ಹೆದರಿ ದೇಶ ಬಿಡ್ತಾ ಇದ್ದಾರೆ. ಭಾರತದಲ್ಲಿ ಕೇವಲ 2-3% ಜನ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಇದೇ ಅಮೆರಿಕಕ್ಕೆ ಕಂಪೇರ್ ಮಾಡಿದರೆ ಅಲ್ಲಿ 50% ಜನ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. UK ಕಂಪೇರ್ ಮಾಡಿದರೆ 60% ಜನ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಸೊ ಎಲ್ಲಿಂದ ಎಲ್ಲಿ ವ್ಯತ್ಯಾಸ ಇದೆ ನೋಡಿ. ನಮಗಿಂತ ಇವರು 20 ಪಟ್ಟು ಜಾಸ್ತಿ ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದಾರೆ. ಸೊ ಹೆಂಗ್ ವಿಶ್ವಗುರು ಆಗತ್ತೆ ಭಾರತ ಈಗಾದ್ರೆ. ಸೊ ಭಾರತದಲ್ಲಿ ಉದ್ಯೋಗಗಳ ಕೊರತೆ ಇದೆ. ಹೆಂಗೋ ಉದ್ಯೋಗ ಸಿಕ್ಕಿದೆಪ್ಪ, ಏನೋ ಮಾಡ್ತೀನಿ ಅಂತಂದ್ರೂ ಕೂಡ ಅದ್ರ ಮೇಲೂ ಕೂಡ ಟ್ಯಾಕ್ಸ್ ಹೊಡಿತಾರೆ.
ಇನ್ನು ಅಲ್ಪ ಸ್ವಲ್ಪ ಹೆಂಗೋ ಮಾಡಿ ಬದುಕ್ತಾ ಇದ್ದೀನಿ, ದುಡ್ಡನ್ನು ಉಳಿಸ್ತೀನಿ ಅಂತಂದ್ರೂ ಕೂಡ ಸೇವಿಂಗ್ನ ಮೇಲೂ ಕೂಡ ಟ್ಯಾಕ್ಸ್ ಬೀಳುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತಂದ್ರೂ ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಬೀಳುತ್ತೆ. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಪ್ರಾಫಿಟ್ ತೆಗೆದಿದ್ದೀನಿ ಅಂತಂದ್ರೂ ಕೂಡ ಅದ್ರ ಮೇಲೆ ಕೂಡ ಟ್ಯಾಕ್ಸ್ ಬೀಳುತ್ತೆ. ಸೊ ಭಾರತದಲ್ಲಿ ಡೈರೆಕ್ಟ್ ಟ್ಯಾಕ್ಸು ಇದೆ. ಮತ್ತು ಇದು ಎಷ್ಟಿದೆಪ್ಪ ಅಂತಂದರೆ 30% ಹಿಡಿದು 42% ತನಕ ಇದೆ. ಇದರಲ್ಲಿ ಎಲ್ಲರನ್ನೂ ಕೂಡ ಸೇರಿಸಿರುವೆ. ಸ್ಯಾಲ್ರಿ ಎಂಪ್ಲಾಯ್ಡ್ ಹಿಡಿದು ಬಿಟ್ಟು ಬಿಸ್ನೆಸ್ ಮ್ಯಾನ್ಗಳ ತನಕನೂ ಸೇರಿಸಿರುವೆ. 42% ತನಕನೂ ಡೈರೆಕ್ಟ್ ಟ್ಯಾಕ್ಸ್ ಹೋಗುತ್ತೆ. ಪರ್ಸನಲ್ ಇನ್ಕಮ್ ಟ್ಯಾಕ್ಸು ಪ್ಲಸ್ ಕಾರ್ಪೊರೇಟ್ ಟ್ಯಾಕ್ಸು ಈ ರೇಂಜಲ್ಲೇ ಬರ್ತವೆ. ಇನ್ನು GST ಅಂತೂ ಎಲ್ಲದರ ಮೇಲಿದೆ ಗೊತ್ತಿದೆ ನಿಮಗೆ. ಅತ್ಯವಶ್ಯಕವಾದ ವಸ್ತುಗಳ ಮೇಲೂ ಕೂಡ GSTಯೇ ಬರೇ ಇದೆ. ಇನ್ನು ರೋಡ್ ಟ್ಯಾಕ್ಸು ಕಟ್ಟಬೇಕು, ಟೋಲ್ ಟ್ಯಾಕ್ಸು ಕಟ್ಟಬೇಕು, ಇದರ ಜೊತೆಗೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು. ನೀವು ಏನೇ ಮಾಡ್ತೀನಿ ಅಂದರೂ ಕೂಡ ಟ್ಯಾಕ್ಸ್ ಕಟ್ಟಬೇಕು. ಡೈರೆಕ್ಟ್ಲಿ ಕಟ್ಟಬೇಕು, ಇಂಡೈರೆಕ್ಟ್ಲಿ ಕಟ್ಟಬೇಕು, ಮತ್ತು ಲಂಚ ಕೂಡ ಕೊಡಬೇಕು ಎಲ್ಲದಕ್ಕೂ ಕೂಡ. ನೀವು ಹುಟ್ಟಿದ್ರು ಟ್ಯಾಕ್ಸ್ ಕಟ್ಟಬೇಕು, ಬದುಕಿದ್ರು ಕೊಡಬೇಕು, ಸತ್ರು ಕೊಡಬೇಕು, ಉಸಿರಾಡೋಕ್ಕೂ ಕೂಡ ಟ್ಯಾಕ್ಸ್ ಕೊಡಬೇಕು ಅನ್ನೋವಷ್ಟರ ಮಟ್ಟಿಗೆ ಭಾರತದಲ್ಲಿ ಟ್ಯಾಕ್ಸ್ ಟೆರ್ರಿಸಮ್ ಇದೆ, ಟ್ಯಾಕ್ಸ್ ಲೂಟಿ ಇದೆ. ಸೊ ಇಷ್ಟೆಲ್ಲ ಟ್ಯಾಕ್ಸನ್ನು ಕೊಟ್ಟರೂ ಕೂಡ ಅವರಿಗೆ ಟ್ಯಾಕ್ಸ್ ತುಂಬುವವರಿಗೆ ಯಾವುದೇ ಸೌಲಭ್ಯಗಳು ಸಿಗಲ್ಲ. ಅವರಿಗೆ ಮುಖ್ಯವಾಗಿ ಸೇಫ್ಟಿ ಸಿಗಲ್ಲ, ನ್ಯಾಯ ಸಿಗಲ್ಲ, ಸಮ್ಮಾನ ಸಿಗಲ್ಲ. ಸೊ ಭಾರತದ ರಾಜಕಾರಣಿಗಳು ಇಷ್ಟೆಲ್ಲ ಟ್ಯಾಕ್ಸ್ ಲೂಟಿ ಮಾಡಿಬಿಟ್ಟು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ದಂಡ ಪಿಂಡಗಳಿಗೆ ಬಿಟ್ಟಿ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟೇ, ಬಿಟ್ಟಿ ಭಾಗ್ಯಗಳನ್ನು ಕೊಡೋದ್ರಿಂದ ದೇಶ ದಿವಾಳಿ ಆಗತ್ತೆ ಹೊರತಾಗಿ ಬೇರೆ ಏನೂ ಆಗಲ್ಲ. ಸೊ ಭಾರತದಲ್ಲಿ ಇನ್ನೊಂದು 5 ವರ್ಷ ಹಿಂಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಬಿಟ್ರೆ ಟ್ಯಾಕ್ಸ್ ಪೇಯರ್ಗಳೆಲ್ಲರೂ ಕೂಡ ದೇಶ ಬಿಟ್ಟು ಓಡೋಗ್ತಾರೆ. ಆವಾಗ ದೇಶದ ಬೊಕ್ಕಸ ಖಾಲಿ ಆಗತ್ತೆ. ಆವಾಗ ಹೆಂಗೆ ಬಾಂಗ್ಲಾದೇಶದಲ್ಲಿ, ಶ್ರೀಲಂಕಾದಲ್ಲಿ ದಂಗೆಗಳಾದ್ವಲ್ಲ, ಜನ ತುತ್ತು ಅನ್ನಕ್ಕಾಗಿ, ಹನಿ ನೀರಿಗಾಗಿ ಹೆಂಗೆ ಮರ್ಡರ್ಗಳನ್ನು ಮಾಡ್ತಾ ತಿರುಗಾಡ್ತಾ ಇದಾರಲ್ಲ, ದಂಗೆಗಳಾದ್ವಲ್ಲ, ಆ ರೀತಿ ದಂಗೆಗಳು ಭಾರತದಲ್ಲೂ ಕೂಡ ಆಗ್ತವೆ. ಸೊ ನಮ್ಮ ಹತ್ರ ಕಳ್ಕೊಳ್ಳೋಕ್ಕೆ ಹೆಂಡತಿ ಮಕ್ಕಳಿದ್ದಾರೆ, ಸಂಪತ್ತಿದೆ ಅಂತ ಹೇಳ್ಬಿಟ್ಟು ಇವರು ಭಾರತಕ್ಕೆ ಗುಡ್ ಬೈ ಹೇಳಿ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ. ಸೊ ಇನ್ನು ಭಾರತದ ದೊಡ್ಡ ದೊಡ್ಡ ಬಿಲಿಯನಿಯರ್ಗಳಿದಾರಲ್ಲ, ಇವರೆಲ್ಲ 10-15 ವರ್ಷದ ಹಿಂದೆನೆ ಸಿಂಗಾಪುರು, ದುಬೈ ಇಂತಹ ಟ್ಯಾಕ್ಸ್ ಹೆವನ್ ದೇಶಗಳಲ್ಲಿ ತಮ್ಮ ಕಂಪ್ನಿಗಳನ್ನು ರಿಜಿಸ್ಟರ್ ಮಾಡಿಬಿಟ್ಟು ಅಲ್ಲೇ ಎಲ್ಲ ದುಡ್ಡನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ನಮಗೆ ಕಂಪೇರ್ ಮಾಡಿದರೆ ಅಲ್ಲಿ ಟ್ಯಾಕ್ಸ್ ರೇಟು ತುಂಬಾ ಕಡಿಮೆ ಇದೆ, ನೆಗ್ಲಿಜಿಬಲ್ ಇದೆ. ಅದಕ್ಕಾಗಿ ಭಾರತದಲ್ಲಿ ಎಷ್ಟು ಸ್ಟಾರ್ಟಪ್ಗಳಿವೆನೋ ಅವೆಲ್ಲದರ ಆಲ್ಮೋಸ್ಟ್ ಆಲ್ ರಿಜಿಸ್ಟರ್ಡ್ ಆಫೀಸ್ಗಳೆಲ್ಲವೂ ಕೂಡ ಟ್ಯಾಕ್ಸ್ ಹೆವನ್ ದೇಶಗಳಲ್ಲಿವೆ. ಸೊ ಎಲ್ಲ ದೊಡ್ಡ ದೊಡ್ಡ ಮಿಲಿಯನಿಯರ್ಗಳು, ಬಿಲಿಯನಿಯರ್ಗಳೇ ದೇಶ ಬಿಟ್ಟು ಹೋಗ್ತಾ ಇರುವಾಗ, ರಿಜಿಸ್ಟರ್ಡ್ ಆಫೀಸ್ ಬೇರೆ ಕಡೆ ಮಾಡ್ತಾ ಇರುವಾಗ ನಾರ್ಮಲ್ ಜನರಿಗೆ ಆಪ್ಷನ್ ಇಲ್ಲ, ಸ್ಯಾಲ್ರಿ ಅವರಿಗೆ, ಮಿಡಲ್ ಕ್ಲಾಸಿನವರಿಗೆ. ಸೊ ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ನಮಗೆ ಬಿಸ್ನೆಸ್ ಮಾಡೋದಿಲ್ಲಪ್ಪ ಅಂದರೆ ಅಟ್ಲೀಸ್ಟ್ ಬೇರೆ ದೇಶದಲ್ಲಿ ಚೆನ್ನಾಗಿರೋ ಜಾಬ್ ಆದರೂ ಸಿಗುತ್ತೆ, ಅಪಾರ್ಚುನಿಟಿ ಆದರೂ ಸಿಗುತ್ತೆ ಅಂತೇಳಿ ಅಲ್ಲೇ ಜಾಬ್ ಮಾಡಿ ಅಲ್ಲೇ ಹಾಯಾಗಿ ಬದುಕ್ತಾ ಇದ್ದಾರೆ. ಅಟ್ಲೀಸ್ಟ್ ದುಡ್ಡು ಉಳಿಯುತ್ತೆ, ನಮ್ಮ ಹೆಂಡತಿ ಮಕ್ಕಳು ನಾವಾದರೂ ಸೇಫ್ಟಿ ಆಗಿರ್ತೀವಿ, ಬೆಟರ್ ಲೈಫ್ ಇರುತ್ತೆ ಅಂತೇಳಿ ಅಲ್ಲಿ ಹೋಗ್ತಾ ಇದ್ದಾರೆ. ರೀಸನ್ ನಂಬರ್ 3, ಲ್ಯಾಕ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಫೆಸಿಲಿಟಿ. ಭಾರತದಲ್ಲಿ ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ಮತ್ತು ಬೇಕಾಗಿರುವ ಫೆಸಿಲಿಟಿಗಳಿಲ್ಲ. ಸೊ ಇಷ್ಟೆಲ್ಲ ಟ್ಯಾಕ್ಸ್ ತುಂಬಿದ್ರೂ ಕೂಡ ನಮಗೇನು ಸಿಗಲ್ಲ ಅನ್ನೋ ಕೊರಗಿದೆಯಲ್ಲ, ಇದೆಲ್ಲ ಶ್ರೀಮಂತರಿಗೂ ಇದೆ ಮತ್ತು ದುಡಿಯೋರಿಗಿದೆ. ದಂಡಪಿಂಡಗಳಿಗೆ ಇದರ ಬಿಸಿ ಮುಟ್ಟಿಲ್ಲ, ಇನ್ನೂ ಮುಟ್ಟೋದು ಇಲ್ಲ. ಈಗ ಕಾರ್ ಇದ್ದವನಿಗೆ ಮಾತ್ರ ಟೋಲ್ ಟ್ಯಾಕ್ಸ್ ಇದೆ. ಸೊ ಬೈಕ್ನವ್ರಿಗೆ ಯಾಕೆ ಖಾಲಿ ಬಿಡ್ತಾ ಇದ್ದೀರಾ? ಬೈಕ್ನವ್ನೇನು NH4 ಮೇಲೆ ಓಡಲ್ಲಲ್ಲ, ಬೈಕ್ನವ್ರಿಗೂ ಹಾಕಿ ನೀವು ಟೋಲ್ ಟ್ಯಾಕ್ಸು. ಆವಾಗ ಇವರಿಗೆ ಬುದ್ಧಿ ಬರುತ್ತೆ, ಬಿಸಿ ಮುಟ್ಟತ್ತೆ, ಆವಾಗ ದೇಶ ಎಷ್ಟು ಕೆಳಗಡೆ ಹೋಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಈ ರಾಜಕಾರಣಿಗಳಿದಾರಲ್ಲ, ತುಂಬಾ ಸ್ಮಾರ್ಟ್ ಜನ ಇದ್ದಾರೆ. ಇವರ ವೋಟರ್ಗಳಿಗೆ ಎಲ್ಲೂ ಕೂಡ ಇವರು ಬಿಸಿ ಮುಟ್ಟಿಸಲ್ಲ. ಯಾರು ಒಳ್ಳೆಯವರಿದ್ದಾರೋ, ಯಾರು ದುಡಿತಾ ಇದ್ದಾರೋ, ಬೆಳೀತಾ ಇದ್ದಾರೋ ಅವ್ರಿಗೆ ಮಾತ್ರ ಬಿಸಿ ಮುಟ್ಟಿಸ್ತಾರೆ. ಸೊ ಯಾವಾಗ ಬೈಕ್ಗಳಿಗೂ ಕೂಡ ಟೋಲ್ ಟ್ಯಾಕ್ಸ್ ಬರುತ್ತಲ್ಲ, ಆವಾಗ ಈ ನನ್ನ ಮಕ್ಕಳಿಗೆ ಬುದ್ಧಿ ಬರುತ್ತೆ. ಸೊ ಇಲ್ಲಿ ನೋಡಿ, ಭಾರತದಲ್ಲಿ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿದ್ರೂ ಕೂಡ ಪ್ರಾಬ್ಲಮ್ ಏನಿದೆ, ಚೆನ್ನಾಗಿರೋ ರಸ್ತೆಗಳಿಲ್ಲ. ಲಕ್ಷಾಂತರ ಕೋಟ್ಯಾಂತರ ಖರ್ಚು ಮಾಡಿಬಿಟ್ಟು ರಸ್ತೆಗಳನ್ನು ಬಿಲ್ಡ್ ಮಾಡ್ತಾರೆ. 1 ತಿಂಗಳು ಕೂಡ ಅವು ತಾಳಲ್ಲ, ಕಿತ್ತೋಗ್ತವೆ, ದೊಡ್ಡ ದೊಡ್ಡ ಗುಂಡಿಗಳು ಬೀಳ್ತವೆ, ಅದರಲ್ಲಿ ಕಾರ್ಗಳು ಕೂಡ ಮುಳುಗೋಗ್ಬಿಡ್ತವೆ. ಈ ರೀತಿ ಕೆಟ್ಟದಾಗಿರುವ ರೋಡ್ಗಳಿವೆ. ಸೊ ಇನ್ನು ಮಳೆ ಬಂತಪ್ಪ ಅಂತಂದರೆ ರಸ್ತೆ ಮಧ್ಯದಲ್ಲಿ ಪ್ರವಾಹ ಬಂದ್ಬಿಡತ್ತೆ, ಜಲಪಾತಗಳು ಕ್ರಿಯೇಟ್ ಆಗ್ತವೆ. ಉದಾಹರಣೆಗಾಗಿ ನಮ್ಮ ಬೆಂಗಳೂರನ್ನು ನೋಡಿ ನಿಮ್ಗೆ ಗೊತ್ತಾಗತ್ತೆ. ಮಳೆಗಾಲದಲ್ಲಿ ಬೆಂಗಳೂರಿದೆಯಲ್ಲ, ಎಲ್ಲೆಲ್ಲಿ ಬೇಕಾದರೂ ವಾಟರ್ ಫಾಲ್ಸ್ಗಳು ಕ್ರಿಯೇಟ್ ಆಗ್ತವೆ, ಮತ್ತು ಚರಂಡಿಗಳಲ್ಲೇ ನದಿಗಳಕ್ಕಿಂತಲೂ ಜಾಸ್ತಿ ಪ್ರವಾಹ ಬಂದ್ಬಿಡುತ್ತೆ. ಈ ರೀತಿಯಾದ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಇದು ಭಾರತದ ಸಿಲಿಕಾನ್ ವ್ಯಾಲಿಯಲ್ಲೇ ಇಷ್ಟು ಕೆಟ್ಟ ಪರಿಸ್ಥಿತಿ ಇದೆ ಅಂತಂದರೆ ಜಿಲ್ಲೆಗಳ ಪರಿಸ್ಥಿತಿ ನೋಡಿ, ತಾಲೂಕುಗಳ ಪರಿಸ್ಥಿತಿ ನೋಡಿ, ಹಳ್ಳಿಗಳ ಪರಿಸ್ಥಿತಿ ನೋಡಿ, ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಇಷ್ಟು ಕೆಟ್ಟದಾಗಿರುವ ರೋಡ್ ಇದೆ, ಇಷ್ಟು ಕೆಟ್ಟದಾಗಿರುವ ಇನ್ಫ್ರಾಸ್ಟ್ರಕ್ಚರ್ ಇದೆ. ಸೊ ಇದೊಂದು ಹಾಳಾಗಿ ಹೋಗ್ಲಪ್ಪ, ನೆಟ್ಟಗೆ ಕಲಿತೀವಿ ಅಂತಂದರೆ ಎಜುಕೇಷನ್ ಆದರೂ ಇದೆನಾ? ಭಾರತದಲ್ಲಿ ಕ್ವಾಲಿಟಿ ಎಜುಕೇಷನ್ ಇದೆನಾ? ಒಳ್ಳೊಳ್ಳೆ ದೇಶಗಳಲ್ಲಿ MBBS ಮಾಡೋಕ್ಕೆ ಎಷ್ಟು ಖರ್ಚು ಬರುತ್ತೋ ಅದರ 1000 ಪಟ್ಟು MBBS ಮಾಡೋಕ್ಕೆ ಭಾರತದಲ್ಲಿ ಖರ್ಚು ಬರುತ್ತೆ. ಸೊ ಅದರಲ್ಲಿ ನನಗೆ ಕಲಿಯೋಕೆ ಸೀಟ್ ಸಿಗತ್ತೋ ಇಲ್ವೋ ಅದೊಂದು ದೊಡ್ಡ ಟೆನ್ಷನ್ ಇರುತ್ತೆ. ಯಾಕಂದರೆ ರಿಸರ್ವೇಷನ್ ಸ್ಕ್ಯಾಮ್ಗಳು, ಕ್ವಶನ್ ಪೇಪರ್ ಲೀಕ್ಗಳು, ಮತ್ತು ದುಡ್ಡು ಕೊಟ್ಟು ಡೈರೆಕ್ಟ್ ಎಂಟ್ರಿ ಬೇರೆ, ರಾಜಕಾರಣಿಗಳ ಮಕ್ಕಳದು ಬೇರೆ, ಸೆಲೆಬ್ರಿಟಿಗಳ ಮಕ್ಕಳದು ಬೇರೆ. ಸೊ ಇಷ್ಟೆಲ್ಲ ಕರಪ್ಷನ್ಗಳ ಮಧ್ಯೆ ನಮ್ಮ ಮಕ್ಕಳಿಗೆ ಕ್ವಾಲಿಟಿ ಎಜುಕೇಷನ್ ದೂರದ ಮಾತು, ಎಜುಕೇಷನ್ ಆದರೂ ಸಿಗತ್ತೋ ಇಲ್ವೋ ಕನ್ಫ್ಯೂಷನ್ನಲ್ಲಿದ್ದಾರೆ ನಮ್ಮ ಜನ. ಅಡ್ಮಿಷನ್ ಸಿಗತ್ತೋ ಇಲ್ಲೋ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದಾರೆ. ಟಾಪರ್ಗಳಿಗೇನೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಸೊ ಹೀಗಿರುವಾಗ ಹೆಂಗಿರ್ತಾರವರು? ಸೊ ಅದಕ್ಕಾಗಿಯೇ ಇಲ್ಲಿ ಕ್ವಾಲಿಟಿ ಎಜುಕೇಷನ್ ಸಿಗಲ್ಲ ಅಂತೇಳಿ ಅವರು ಹೋಗ್ತಾ ಇದ್ದಾರೆ.
ಇನ್ನು ಹೋಗ್ಲಿಪ್ಪ ಹೆಲ್ತ್ ಫೆಸಿಲಿಟಿ ಆದರೂ ಚೆನ್ನಾಗಿದೆನಾ, ಅದು ಕೂಡ ಕೇಳಕ್ಕೆ ಹೋಗ್ಬಿಡಿ. ಗೌರ್ಮೆಂಟ್ ಸ್ಕೂಲು ಕಾಲೇಜ್ಗಳ ಹೆಂಗೆ ಹಣೆ ಬರ ಇದೆನೋ ಅದೇ ರೀತಿ ಈ ಗೌರ್ಮೆಂಟ್ ಹಾಸ್ಪಿಟಲ್ಗಳ ಹಣೆ ಬರ ಇದೆ. ಸೊ ಈ ಗೌರ್ಮೆಂಟ್ ಸ್ಕೀಮ್ಗಳಲ್ಲಿನೇ ಜಾಗ ತೊಗೊಂಡ್ಬಿಟ್ಟು ಫಂಡ್ ತೊಗೊಂಡ್ಬಿಟ್ಟು ಎಲ್ಲ ಕರಪ್ಟೆಡ್ ನನ್ನ ಮಕ್ಕಳು, ಕರಪ್ಟೆಡ್ ರಾಜಕಾರಣಿಗಳು ತಮ್ಮದೇ ಆದ ಸ್ಕೂಲು ಕಾಲೇಜು ಯೂನಿವರ್ಸಿಟಿ, ತಮ್ಮದೇ ಆದಂಥ ಸೂಪರ್ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲನ್ನು ಮಾಡ್ಕೊಂಡ್ಬಿಟ್ಟು ಜನರನ್ನು ಲೂಟಿ ಮಾಡ್ತಾ ಇದ್ದಾರೆ, ದೋಚ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಅಂತಂದರೆ ನನಗೆ ಒಳ್ಳೆ ಎಜುಕೇಷನೂ ಇಲ್ಲ, ಒಳ್ಳೆ ಹೆಲ್ತ್ ಫೆಸಿಲಿಟಿನೂ ಇಲ್ಲ, ನಾನು ಓಡಾಡೋಕ್ಕೆ ಚೆನ್ನಾಗಿರೋ ರಸ್ತೆಗಳು ಇಲ್ಲ ಅಂತಂದರೆ ಎದಕ್ಕಿರಬೇಕು? ಇದೇನಾದರೂ ಹೋಗ್ಲಿಪ್ಪ ಅಟ್ಲೀಸ್ಟ್ ಉಸಿರಾಡೋಕ್ಕೆ ಚೆನ್ನಾಗಿರೋ ಗಾಳಿನಾದರೂ ಇದೆನಾ? ಎಲ್ಲ ಕಡೆ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಇದೆ. ಏನು ಮಾಡ್ತೀರಾ? ಭಾರತದ ರಾಜಧಾನಿ ಡೆಲ್ಲಿಯನ್ನೇ ನೋಡಿ, ಎಷ್ಟು ಕೆಟ್ಟದಾಗಿರೋ ಪೊಲ್ಯೂಷನ್ ಇದೆ. ನೀವೇನಾದರೂ ಡೆಲ್ಲಿಯಲ್ಲಿ ಇದ್ಕೊಂಡ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸನ್ನು ತೆಗೆದುಕೊಳ್ತೀರಪ್ಪ ಅಂತಂದರೆ ಮಿಕ್ಕ ಸಿಟಿಗಳಿಗೆ ಕಂಪೇರ್ ಮಾಡಿದರೆ ಅಲ್ಲಿ ಜಾಸ್ತಿ ಪ್ರೀಮಿಯಮನ್ನು ಕಟ್ಟಬೇಕಾಗತ್ತೆ. ಯಾಕಪ್ಪ ಅಂದರೆ ಆ ಇನ್ಶೂರೆನ್ಸ್ ಕಂಪ್ನಿಗಳು ಹೇಳ್ತವೆ, ನೀನು ಡೆಲ್ಲಿಲಿ ಇದೆಯಾ ಅಂತಂದರೆ 100% ನಿನಗೆ ಬಂದೇ ಬರುತ್ತೆ ರೋಗಗಳು, ನಿನಗೆ ದುಡ್ಡು ಕೊಡಲೇಬೇಕಾಗತ್ತೆ, ನೀನು ಜಾಸ್ತಿ ಪ್ರೀಮಿಯಂ ಕಟ್ಟು ಅಂತವೆ. ಸೊ ಒಂದೇ ದೇಶದಲ್ಲಿ ಇಷ್ಟೊಂದು ಭೇದ ಭಾವ ಆಗುತ್ತೆ. ಸೊ ಇಷ್ಟೊಂದು ಉಸಿರುಗಟ್ಟಿಸುವ ವಾತಾವರಣ ಇದೆ ಪೊಲ್ಯೂಷನ್ನು. ಇನ್ನು ಎಲ್ಲಿ ನೋಡಿದ್ರು ನೋಡಿ ಅಲ್ಲಿ ಒಂದು ಸ್ವಲ್ಪವೂ ಕ್ಲೀನ್ನೆಸ್ ಇಲ್ಲ. ಯಾರು ಬೇಕಾದರೂ ಸಿಕ್ಕಲ್ಲಿ ಕಸ ಒಗಿತಾರೆ, ಏನು ಬೇಕಾದರೂ ಮಾಡ್ತಾರೆ, ಹೇಳೋಕೆ ಬರಲ್ಲ, ಕ್ಲೀನ್ನೆಸ್ಸೇ ಇಲ್ಲ ಒಟ್ಟಿನಲ್ಲಿ. ಅಂದರೆ ಧಾರ್ಮಿಕ ಸ್ಥಳಗಳಲ್ಲಂತೂ ಕೂಡ ಕೇಳಕ್ಕೆ ಹೋಗ್ಬಿಡಿ, ಅಲ್ಲಿ ಕೂಡ ಎಲ್ಲ ಹೊಲಸು ಕೊಚ್ಚೆ ಗುಂಡಿಗಳೇ ಆಗಿಬಿಟ್ಟಿವೆ. ಇನ್ನು ಈ ಹೆಂಗಾದರೂ ಇಲ್ಲಪ್ಪ, ಹೆಂಗೋ ಒಂದು ಸ್ವಲ್ಪ ಬೇಜಾರಾಗಿಬಿಟ್ಟಿದೆ, ಒಂದು ಸ್ವಲ್ಪ ಮೂಡ್ ಫ್ರೆಶಪ್ ಆಗೋಕ್ಕೆ ಟೂರಿಗೆ ಹೋಗ್ತೀನಿ ಅಂತಂದರೆ ಭಾರತದಲ್ಲಿ ಟೂರಿಸಮ್ ಇನ್ಫ್ರಾಸ್ಟ್ರಕ್ಚರೇ ಇಲ್ಲ. ಸೊ ನಮ್ಮಂಥವ್ರು ಸ್ಟಾರ್ಟಪ್ ಮಾಡಿ ಬಿಲ್ಡ್ ಮಾಡ್ತೀವಿ ಅಂತಂದರೆ ನಮ್ಮಂಥವ್ರಿಗೆ ಯಾರೂ ಕೂಡ ಇನ್ವೆಸ್ಟರ್ ಮುಂದೆ ಬರಲ್ಲ. ಪ್ರಾಬ್ಲಮ್ ಇದಿದೆ, ಮತ್ತೆ ಜಾತಿ ನೋಡೋದು, ಮತ್ತೆ ಧರ್ಮ ನೋಡೋದು, ಮತ್ತೆ ಭಾಷೆ ನೋಡೋದು. ಸೊ ದೇಶದ ಹಣೆ ಬರ ಇಷ್ಟೇ ಇದೆ. ಇನ್ನು ಹೆಂಗೋ ಟೂರಿಗೆ ಹೋಗ್ತೀನಿ ಅಂತಂದರೆ ಪ್ರತಿಯೊಂದು ರೆಸ್ಟೋರೆಂಟ್ಗಳಲ್ಲೂ ಕೂಡ ಸೀಕ್ರೆಟ್ ಕ್ಯಾಮ್ರಾ ಹಚ್ಚಿರ್ತಾರೆ, ಅಲ್ಲಿಯ ಸ್ಟಾಪ್ಗಳೇ ಹೆಣ್ಮಕ್ಕಳ ವಿಡಿಯೋಗಳನ್ನು ಮಾಡ್ಕೊತಾರೆ ರೆಸ್ಟೋರೆಂಟ್ಗಳ ಟಾಯ್ಲೆಟ್ಗಳಲ್ಲಿ. ಇನ್ನು ಎಲ್ಲೆಲ್ಲಿ ಲಾಡ್ಜ್ಗಳಾಗಿವೆ, ಹೋಟೆಲ್ಸ್ಗಳಿವೆ, ಅಲ್ಲಿ ಕೂಡ ಅದೇ ಹಣೆ ಬರ ಆಗಿಬಿಟ್ಟಿದೆ, ಸೇಫ್ಟಿನೇ ಇಲ್ಲ ಹೆಣ್ಮಕ್ಳಿಗೆ. ಇನ್ನು ಧಾರ್ಮಿಕ ಸ್ಥಳಗಳಲ್ಲಿ ಕೂಡ ಅದೇ ಊರಿನವ್ರದ್ದು ಹಾಡು ಆಗಲೇ ರೇಪ್ ಆಗುತ್ತೆ, 10-20 ವರ್ಷ ಕಳೆದ್ರೂ ಕೂಡ ನ್ಯಾಯ ಸಿಗಲ್ಲ, ಯಾರು ಅಪರಾಧಿಗಳಿದ್ದಾರೆ ಅನ್ನೋದು ಪತ್ತೆ ಹಚ್ಚಕ್ಕಾಗಲ್ಲ, ಅಷ್ಟು ಹೇಳಿ ನನ್ನ ಮಕ್ಕಳಿದ್ದಾರೆ. ಸೊ ಈ ರೀತಿಯಾದ ಸಿಸ್ಟಮ್ ಇದೆ. ಅಂದರೆ ಇನ್ನೂ ಭಾರತದಲ್ಲಿ ಯಾವುದಕ್ಕೂ ಕೂಡ ಸರಿಯಾಗಿ ಇನ್ಫ್ರಾಸ್ಟ್ರಕ್ಚರು ಬಿಲ್ಡ್ ಆಗ್ತಾ ಇಲ್ಲ, ಫೆಸಿಲಿಟಿನೂ ಬಿಲ್ಡ್ ಆಗ್ತಾ ಇಲ್ಲ. ನಮ್ಮ ಕಡೆಯಿಂದ ಲಕ್ಷಾಂತರ ಕೋಟ್ಯಾಂತರ ಟ್ಯಾಕ್ಸ್ ತೊಗೊತಾರೆ ನಮ್ಮ ರಾಜಕಾರಣಿಗಳು, ನಮ್ಮ ಸರ್ಕಾರಗಳು, ಆದರೆ ವಾಪಸ್ ನಮಗೇನು ಕೊಡಲ್ಲ. ಟ್ಯಾಕ್ಸ್ ತೊಗೋತಾ ಇದ್ದಾರಪ್ಪ, ಫ್ರೀವಿಗಳನ್ನು ಬಂದ್ ಮಾಡಿ, ಬಿಟ್ಟಿ ಭಾಗ್ಯಗಳನ್ನು ಬಂದ್ ಮಾಡಿ, ದೇಶದಲ್ಲಿ ಒಳ್ಳೊಳ್ಳೆ ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳನ್ನ ಶುರು ಮಾಡಿ, ಗೌರ್ಮೆಂಟ್ನಿಂದ ಶುರು ಮಾಡಿ ಫ್ರೀ ಎಜುಕೇಷನ್ ಕೊಡಿ, ಅದರ ಬಗ್ಗೆ ಅವರು ಕಿವಿ ಕೊಟ್ಟು ಕೇಳಲ್ಲ. ಇನ್ನು ಒಳ್ಳೊಳ್ಳೆ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನ ತೆಗೀರಿ, ಸೂಪರ್ ಮಲ್ಟಿ ಫೆಸಿಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್ಗಳನ್ನ ತೆಗೀರಿ, ಫ್ರೀಯಾಗಿ ಹೆಲ್ತ್ ಫೆಸಿಲಿಟಿ ಕೊಡಲ್ಲ. ಚೆನ್ನಾಗಿರೋ ರೋಡ್ ಮಾಡಿ, ಮಾಡಲ್ಲ. ಸೊ ಇನ್ನು ನಮ್ಮ ದೇಶವನ್ನು, ನದಿಗಳನ್ನು ಎಲ್ಲವನ್ನ ಕೂಡ ಕ್ಲೀನಾಗಿ ಇಟ್ಕೊಳ್ಳಿ. ಅಟ್ಲೀಸ್ಟ್ ರಾಜಧಾನಿಗಳನ್ನಾದರೂ, ಬೆಂಗಳೂರು ಡೆಲ್ಲಿ ಇವೆಯಲ್ಲ, ಇವುಗಳನ್ನಾದರೂ ಕ್ಲೀನಾಗಿ ಇಟ್ಕೊಳ್ಳಿ, ಇದೂ ಮಾಡಲ್ಲ. ಯಾಕಂದರೆ ನಮ್ಮ ರಾಜಕಾರಣಿಗಳಿಗೆ ಬರೀ ಡರ್ಟಿ ಪಾಲಿಟಿಕ್ಸ್ ಮಾಡೋದಿದೆ, ಬಿಟ್ಟರೆ ಅವ್ರಿಗೇನು ಬೇಕಾಗಿಲ್ಲ. ಹೀಗಾಗಿ ಭಾರತದಲ್ಲಿ ಸತ್ರೂ ಕೂಡ ಭಾರತ ಮುಂದೆ ಹೋಗಲ್ಲ, ಇನ್ಫ್ರಾಸ್ಟ್ರಕ್ಚರು ಫೆಸಿಲಿಟಿ ಡೆವಲಪ್ ಆಗಲ್ಲ ಅನ್ನೋದು ಯಾರ್ಯಾರೀಗ ನಮ್ಮ ದೇಶ ಬಿಟ್ಟು ಹೋಗಿದಾರಲ್ಲ ಅವರ ಅಭಿಪ್ರಾಯ ಆಗಿದೆ. ರೀಸನ್ ನಂಬರ್ 4, ಕರಪ್ಷನ್. ಭಾರತದಲ್ಲಂತೂ ಕರಪ್ಷನ್ ಗಗನಕ್ಕೇರ್ಬಿಟ್ಟಿದೆ. ಸೊ ನನಗೊಂದು ಪಶ್ಚಾತ್ತಾಪ ಇದೆ, ಯಾಕಾದರೂ ಈ ಮೋದಿಗೆ ಓಟ್ ಹಾಕಿದ್ನೋ ಅಂತ ಹೇಳ್ಬಿಟ್ಟು. ಸೊ ಮುಂಚೆ ನಾನು ಯಾರಿಗೂ ಕೂಡ ಓಟ್ ಹಾಕಿರಲಿಲ್ಲ. ಈ ಕಾಂಗ್ರೆಸ್ನವರು ಕಳ್ಳನ ಮಕ್ಕಳೇ ಅಂತೇಳಿ ನಾನು ಓಟ್ ಹಾಕಿರಲಿಲ್ಲ. ಬಟ್ ಏನೋ ದೇಶದಲ್ಲಿ ಒಂದು ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅಂತೇಳಿ ಓಟ್ ಹಾಕ್ಬಿಟ್ಟು ಇವತ್ತಿಗೂ ಕೂಡ ನಾನು ಟ್ರೋಲ್ ಆಗ್ತಾ ಇದ್ದೀನಿ ಎಲ್ಲ ಕಡೆಗೂ. ಯಾಕಪ್ಪ ಅಂತಂದರೆ ಈ ಮೋದಿಜಿಯವರು ಕಾಂಗ್ರೆಸ್ನಲ್ಲಿದ್ದ ಭ್ರಷ್ಟ ದುಷ್ಟ ರೇಪಿಸ್ಟರನ್ನೇ, ಕಳ್ಳನ ಮಕ್ಕಳನ್ನೇ ED CBI ಎಲ್ಲ ಹಚ್ಚಿಬಿಟ್ಟು ಹೆದರಿಸಿ ಬೆದರಿಸಿ ತಮ್ಮ ಪಾರ್ಟಿಯಲ್ಲಿ ಹಾಕೊಂಡ್ಬಿಟ್ಟು ತಾವೇ ದೊಡ್ಡ ಕಳ್ಳರಾಗಿಬಿಟ್ಟಿದ್ದಾರೆ. ಸೊ ಹೀಗಿರುವಾಗ ಕರಪ್ಷನು ಮುಂಚೆಗಿಂತಲೂ ಜಾಸ್ತಿ ಆಗಿಬಿಟ್ಟಿದೆ. ಇನ್ನು ಎಜುಕೇಷನಲ್ಲೂ ಕರಪ್ಷನ್ ಇದೆ, ಜಾಬಲ್ಲೂ ಇದೆ, ಹೆಲ್ತಲ್ಲೂ ಇದೆ, ಬಿಸ್ನೆಸ್ಸಲ್ಲಿಯೂ ಇದೆ, ಪ್ರತಿಯೊಂದರಲ್ಲೂ ಕೂಡ ಕರಪ್ಷನ್ ಗಗನಕ್ಕೇರ್ಬಿಟ್ಟಿದೆ. ನಿಮಗೆ ಎಜುಕೇಷನ್ ಬೇಕಂತಂದರೆ ನೀವು ಸ್ಕೂಲು ಕಾಲೇಜ್ಗಳಿಗೆ ಅಡ್ಮಿಷನ್ ತೊಗೋಬೇಕು. LKG UKG ಮಕ್ಕಳಿಗೂ ಕೂಡ 2-2.5 ಲಕ್ಷ ಫೀಸ್ ಮಾಡಿಬಿಟ್ಟಿದ್ದಾರೆ. ಇನ್ನು ನಿಮಗೆ ಮೆಡಿಕಲ್ ಸೀಟ್ ಬೇಕು, ಇಂಜಿನಿಯರಿಂಗ್ ಸೀಟ್ ಬೇಕಂದರೆ ನೀವು CET ಬರೀಬೇಕು, ಅಲ್ಲಿ ಸರಿಯಾಗಿ ಎಕ್ಸಾಮ್ ನಡೆಸಲ್ಲ, ಸರಿಯಾಗಿ ರಿಸಲ್ಟ್ ಬರಲ್ಲ, ಸಿಕ್ಕಾಪಟ್ಟೆ ಹಗರಣಗಳಾಗ್ತವೆ. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಸೀಟ್ ಸಿಗುತ್ತೆ, ಡೊನೇಷನ್ ಕೊಟ್ಟವ್ರಿಗೆ ಸಿಗುತ್ತೆ, ನಿಯತ್ತಾಗಿರೋರಿಗೆ ಸಿಗಲ್ಲ, ಟಾಪರ್ಗಳಿಗೂ ಕೆಲವೊಂದಿಷ್ಟು ಸಿಗಲ್ಲ, ಅಷ್ಟೊಂದು ಸ್ಕ್ಯಾಮ್ ಇದೆ. ಇನ್ನು ನೀವು ಹೆಂಗೋ ಮಾಡಿ ಎಜುಕೇಷನನ್ನು ತೊಗೊತೀರಾ ಅಂತ ಅಂದ್ಕೊಳ್ಳಿ, ಜಾಬಲ್ಲಿ ಕೂಡ ಮತ್ತೆ ಅದೇ ಸ್ಕ್ಯಾಮ್ ಬರುತ್ತೆ. ಎಕ್ಸಾಮ್ ಬರೀಬೇಕು, ದುಡ್ಡು ಕೊಟ್ಟರೆ ಮಾತ್ರ ಗೌರ್ಮೆಂಟ್ ಜಾಬ್ ಅನ್ನೋ ಸಿಸ್ಟಮ್ ಬಂದುಬಿಟ್ಟಿದೆ. KPSC ಹಗರಣಗಳನ್ನು ನೋಡಿ, UPSC ಹಗರಣಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಇದು ಸುಧಾರಣೆ ಆಗಲ್ಲಲ್ಲ. ಎಜುಕೇಷನ್ ಆಯಿತು, ಜಾಬಲ್ಲಿ ಆಯಿತು, ಹಿಂಗೆ ಹಗರಣ. ಇನ್ನು ನಿಮಗೆ ಒಂದು ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ಸಿಗಬೇಕಪ್ಪ ಅಂತಂದರೆ ಕೂಡ ಅಲ್ಲಿ ನಿಮಗೆ ಇನ್ಫ್ಲೂಯೆನ್ಸ್ ಹಚ್ಚಬೇಕಾಗತ್ತೆ. ಇನ್ನು ನೀವು ಪ್ರೈವೇಟ್ ಹಾಸ್ಪಿಟಲ್ನಲ್ಲಿ ಹೋಗಿ ನಿಮ್ಮವ್ರು ಸತ್ತಿದ್ದಾರೆ ಅಂತ ಅಂದ್ಕೊಳ್ಳಿ, ನಿಮ್ಮ ಡೆಡ್ ಬಾಡಿ ಕೊಡೋಕ್ಕೂ ಕೂಡ ರೈಟ್ ಟು ಡಿಸ್ಚಾರ್ಜ್ ಇಲ್ಲ ಭಾರತದಲ್ಲಿ. ಪ್ರೈವೇಟ್ ಹಾಸ್ಪಿಟಲ್ ಡಾಕ್ಟರ್ಗಳಿದಾರಲ್ಲ, ಯಮದೂತರ ಥರ ಬಿಹೇವ್ ಮಾಡ್ತಾರೆ.
ನಿಮ್ಗೆ ಸಣ್ಣದಂತ ಏನೇ ಹೋದರೂ ಕೂಡ ನಿಮ್ಗೆ ಸೀದಾ ಆಪ್ರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗೋರಂಗೆ ಮಾಡ್ತಾರೆ. ಮತ್ತು ನಿಮಗೆ ಬೇಡಪ್ಪ ನೀವು ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ, ನಮ್ಮ ಪೇಷಂಟನ್ನು ಹಾಳು ಮಾಡ್ತೀನಿ ಅಂತಲೇ ಡಿಸ್ಚಾರ್ಜ್ ಕೊಡಲ್ಲ, ಡೆಡ್ ಬಾಡಿನೂ ಕೊಡೋಕ್ಕೆ ಡಿಮ್ಯಾಂಡ್ ಮಾಡ್ತಾರೆ. ಸೊ ಇಲ್ಲಿ ಕೂಡ ಮತ್ತೆ ನಿಮಗೆ ಇನ್ಫ್ಲೂಯೆನ್ಸ್ ಬೇಕಾಗುತ್ತೆ, ಸಿಕ್ಕಾಪಟ್ಟೆ ಕರಪ್ಷನ್ ನಡೆಯುತ್ತೆ. ಇನ್ನು ಇದೆಲ್ಲ ಹಾಳಾಗೋಗ್ಲಿಪ್ಪ, ಇದೆಲ್ಲ ಟೆನ್ಷನ್ ಇದೆ ಅಂತೇಳಿ ಬಿಸ್ನೆಸ್ ಮಾಡ್ತೀನಿ ಅಂತಂದರೆ ಬಿಸ್ನೆಸ್ ಪರ್ಮಿಷನ್ಗೆ, ಬಿಸ್ನೆಸ್ ಲೈಸನ್ಗೆ ಮತ್ತು ಎಲ್ಲದಕ್ಕೂ ಕೂಡ ಲಂಚ ಕೊಡಬೇಕಾಗತ್ತೆ. ಒಂದು ಸಣ್ಣ ಅಂಗಡಿ ಶಾಪ್ ನಡೆಸೋದ್ರಿಂದ ಹಿಡಿದುಬಿಟ್ಟು ಒಂದು ಫ್ಯಾಕ್ಟ್ರಿ ತೆಗೆಯೋದು ತನಕ ಕೂಡ ಎಲ್ರಿಗೂ ಕೂಡ ಕೈ ಬೆಚ್ಚಿಗೆ ಮಾಡಬೇಕಾಗತ್ತೆ, ಅವರಿಗೆ ಟೇಬಲ್ ಕೆಳಗಿನಿಂದ ಕೊಡಬೇಕಾಗತ್ತೆ. ಆವಾಗ ನಿಮ್ಮ ಬಿಸ್ನೆಸ್ಗಳಿಗೆ, ಸ್ಟಾರ್ಟಪ್ಗಳಿಗೆ, ಪ್ರಾಜೆಕ್ಟ್ಗಳಿಗೆ ಲೈಸನ್ನು, ಪರ್ಮಿಷನ್ನು ಎಲ್ಲ ಸಿಗ್ತವೆ. ಕೊಡಲ್ಲಪ್ಪ ಅಂದರೆ ಸಿಗಲ್ಲ. ಭಾರತದಲ್ಲಿ ಈಸ್ ಆಫ್ ಲಿವಿಂಗೂ ಇಲ್ಲ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಇಲ್ಲ, ಈಸ್ ಆಫ್ ಟೇಕಿಂಗ್ ಎಜುಕೇಷನು ಇಲ್ಲ, ಈಸ್ ಆಫ್ ಟೇಕಿಂಗ್ ಹೆಲ್ತ್ ಫೆಸಿಲಿಟೀಸು ಇಲ್ಲ. ಸೊ ಎಲ್ಲದರಲ್ಲಿ ಕೂಡ ಹಿಂದುಳಿದು ಬಿಟ್ಟಿದ್ದೀವಿ. ಈ ರೀತಿ ಕರಪ್ಷನು ಎಲ್ಲ ಕಡೆ ತಾಂಡವ ಆಡ್ತಾ ಇರೋದ್ರಿಂದ ಯಾರಿಗೆ ಹೊರದೇಶಕ್ಕೆ ಹೋಗೋಕ್ಕೆ ಸಾಧ್ಯ ಇದೆಯೋ ಅವರೆಲ್ಲರೂ ಕೂಡ ದೇಶ ಬಿಟ್ಟು ಹೋಗಿದ್ದಾರೆ. ಯಾರು ದೇಶ ಬಿಟ್ಟು ಹೋಗಿದಾರಲ್ಲ ನನ್ನ ಫ್ರೆಂಡ್ ಸರ್ಕಲ್ನಲ್ಲಿ, ಅವರು ಇಷ್ಟು ರೀಸನ್ಗಳನ್ನು ನನಗೆ ಹೇಳಿದ್ರು. ಅದೇ ರೀಸನ್ಗಳನ್ನು ನಾನು ನಿಮ್ಮೊಂದಿಗೆ ಮುಚ್ಚು ಮರೆಯಿಲ್ಲದೆ ಶೇರ್ ಮಾಡ್ತಾ ಇರುವೆ. ಸೊ ನೀವು ಕೂಡ ಯೋಚನೆ ಮಾಡಿ, ದುಡ್ಡು ಸಂಪಾದನೆ ಮಾಡೋಕ್ಕೆ ಶುರು ಮಾಡಿ. ಆವಾಗ ನಿಮಗೆ ಯಾಕೆ ಇವರೆಲ್ಲರೂ ಕೂಡ ದೇಶ ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.